ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ. ಪುಟ 212. ಲೋಕದ ಕಾರ್ಮಿಕರು ಕುರುಡರೇನಲ್ಲ, ಪ್ರಸ್ತುತವಿರುವ ಸ್ವಾರ್ಥದ ವ್ಯವಸ್ಥೆಯನ್ನು ಮಸುಕಾಗಿಯಾದರೂ ಕಾಣಬಲ್ಲರು. ಅದನ್ನು ಪೋಷಿಸಲು ತಾವೇ ಸಹಾಯ ಮಾಡುವುದಾಗಿ ತಾವೇ ಒಪ್ಪಿಕೊಳ್ಳುತ್ತಾರೆ. ಅದರಡಿಯಲ್ಲಿ ಅವರು ಮತ್ತಿತರರು ಇನ್ನೂ ಕಾರ್ಯನಿರ್ವಹಿಸಲು ನಡೆಸುತ್ತಿದ್ದಾರೆ. ಅವರಿನ್ನೂ ಅದರ ಅನಿವಾರ್ಯತೆಯನ್ನು ಅಥವಾ ಗುಲಾಮತನದ ನಿಷ್ಕೃಷ್ಟತೆಯನ್ನು ಸ್ಪಷ್ಟವಾಗಿ ನೋಡಲಾರರು. ಅದನ್ನು ಪಕ್ಕಕ್ಕಿರಿಸದಿದ್ದರೆ ಅದು ಶೀಘ್ರವಾಗಿ ಖಂಡಿತವಾಗಿಯೂ ಬರುತ್ತದೆ. ಆದರೆ ಅವರು ತಮ್ಮಲ್ಲೇ ಯಂತ್ರ ಗುಲಾಮರಾಗಲು ಸ್ಪರ್ಧೆಯನ್ನು ಕಾಣುತ್ತಿದ್ದಾರೆ. ಅಂದರೆ ಯಂತ್ರಜ್ಞರು, ಅಭ್ಯಂತರರು, ಅಗ್ನಿಶಾಮಕ ಮುಂತಾದವು. ಇವು ಪ್ರತಿ ವರ್ಷವೂ ತೀಕ್ಷ್ಣವಾಗುತ್ತಿದೆ. ಮುಂದಿನ ಶೀರ್ಷಿಕೆ ಯಂತ್ರವು ಬೆಂಕಿಯನ್ನು ತಯಾರು ಮಾಡುವ ಒಂದು ಗುಣಾಂಶವಾಗಿದೆ. ಕಳೆದ ಕೆಲವು ವರ್ಷಗಳು ಮುಂದೆ ಬರುವುದನ್ನು ಮುನ್ಸೂಚಿಸುವುದಾಗಿದೆ. Machinery as a factor in preparing for the fire. The past few years but forecast of what is to come. ಎಚ್ಚರಗೊಳ್ಳುತ್ತಿರುವ ಮತ್ತು ಭವಿಷ್ಯದಲ್ಲಿ ಸಾಧ್ಯವಾಗುವುದೆಂದು ಅರಿತಿರುವ ಜನರ ಕೆಲವು ಉಲ್ಲೇಖವನ್ನು ಕೊಡುತ್ತೇವೆ. ಒಬ್ಬ ಅಜ್ಞಾತ ಲೇಖಕನು ಹೇಳುತ್ತಾನೆ, ಪ್ರಾಚೀನ ಗ್ರೀಕ್ ಪಟ್ಟಣದ ಪ್ರಜಾಪ್ರಭುತ್ವದ ಮೇಧಾವಿತನವು ಅನಾಗರಿಕತೆಯಿಂದ ಸುತ್ತುವರೆದ ಕರಾಳ ಹಿನ್ನೆಲೆಯಲ್ಲಿ ಹೊಳೆಯುವ ದೀಪದ ಬಿಂದುಗಳಂತೆ ವಿವಿಧ ಸರ್ಕಾರಗಳ ಆಧುನಿಕ ವಿವಾದಗಳಿಗೆ ಮೂಲವಾಗಿದೆ. ಜನಪ್ರಿಯ ಆಡಳಿತದ ವಿರೋಧಿಗಳು ಪುರಾತನ ಪಟ್ಟಣಗಳಲ್ಲಿ ನಿಜವಾದ ಪ್ರಜಾಪ್ರಭುತ್ವವಿರಲಿಲ್ಲವೆಂದು ಸಾಧಿಸುತ್ತಾ ಎತ್ತಿ ಹಿಡಿಯುತ್ತಾರೆ. ಬದಲಾಗಿ ಶ್ರೀಮಂತರ ಆಳ್ವಿಕೆಯಾಗಿತ್ತು, ಏಕೆಂದರೆ ಅವರು ಗುಲಾಮರ ದುಡಿಮೆಯ ಮೇಲೆ ಆಧಾರಗೊಂಡಿದ್ದರು. ಅದರಿಂದಾಗಿಯೇ ಮುಕ್ತ ಪೌರರಿಗೆ ರಾಜಕೀಯದಲ್ಲಿ ತೊಡಗಲು ಬಿಡುವು ದೊರೆಯಿತು. ಸಮುದಾಯದ ಕಠಿಣ ನೀರಸ ಕೆಲಸವನ್ನು ಮಾಡಲು ಮಣ್ಣುಗದ್ದೆಯ ವರ್ಗದವರಿರಬೇಕೆಂದು ಯೋಚಿಸುತ್ತಾರೆ ಮತ್ತು ರಾಜಕೀಯವು ಸಾಮಾನ್ಯ ಕಾರ್ಮಿಕರಿಗೆ ಸರ್ಕಾರದಲ್ಲಿ ಒಂದು ಪಾಲು ಕೊಡಬೇಕೆಂಬುದಾಗಿ ಹೇಳುವುದನ್ನು ಸರ್ಕಾರವು ಸಹಿಸಲಾಗದು. ಈ ತೋರಿಕೆಯ ತಾರ್ಕಿಕತೆಯ ಚತುರತೆಯಿಂದ ಮಿಸ್ಟರ್ ಚಾರ್ಲ್ಸ್ ಎಚ್. ಲೋರಿಂಗ್ ಎಂಬಾತನು ತನ್ನ ಅಧ್ಯಕ್ಷ ಭಾಷಣದಲ್ಲಿ ಅಮೆರಿಕನ್ ಸೊಸೈಟಿ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1892ರಲ್ಲಿ ಕೊಟ್ಟನು. ಆತನು ಆಧುನಿಕ ನಾಗರಿಕತೆಯು ಕ್ರೌರ್ಯವಿಲ್ಲದೆ ಪುರಾತನ ಗುಲಾಮಗಿರಿ ಎಲ್ಲಾ ಅನುಕೂಲಗಳನ್ನು ಪಡೆದಿದೆ ಎಂದು, ಪುರಾತನ ನಾಗರಿಕತೆಯ ಅವಮಾನವೇ ಮನುಷ್ಯತ್ವದ ಅವಶ್ಯಕತೆಯಾಗಿದೆ, ನ್ಯಾಯ, ಪರೋಪಕಾರ ಮತ್ತು ಕರುಣೆ ಕಡಿಮೆ ಪ್ರಭಾವ ಬೀರುತ್ತಿದೆ, ಬಲವಂತ, ವಂಚನೆ ಮತ್ತು ಕ್ರೌರ್ಯ ಅದನ್ನು ಆಕ್ರಮಿಸಿತು, ಮನುಷ್ಯನ ಸಂವೇದನಾ ಶಕ್ತಿಯನ್ನು ಆಘಾತಗೊಳಿಸಿರುವ ಪರಮನೀಚ ವ್ಯವಸ್ಥೆಯಿಂದ ಕೂಡಿರುವ ಗುಲಾಮಗಿರಿಯಿಂದ ಮತ್ತೇನನ್ನೂ ಎದುರು ನೋಡಲಾಗದು. ಎಲ್ಲಿಯವರೆವಿಗೂ ಮಾನವ ಗುಲಾಮತ್ವವು ಮೂಲವಾಗಿದ್ದು ನಾಗರಿಕತೆಯನ್ನು ಬೆಂಬಲಿಸುತ್ತದೆಯೋ ಅದು ಪೈಶಾಚಿಕವಾದದ್ದು. ಅದು ಮೂಲಕ್ಕಿಂತಲೂ ಮೇಲೆ ಹರಿಯಲು ಸಾಧ್ಯವಿಲ್ಲ. ಅಂತಹ ನಾಗರಿಕತೆ ಶೀಘ್ರ ಪರಾಕಾಷ್ಠೆಯನ್ನು ತಲುಪಿದಾಗ ಕೊಳೆಯಲೇಬೇಕು. ಮತ್ತು ಚರಿತ್ರೆ ಅಸ್ಪಷ್ಟವಾಗಿದ್ದರೂ ಎಷ್ಟು ಗೋಚರವಾಯಿತೋ ಅಷ್ಟೇ ಅಂಧಕಾರದ್ದಾಗಿ ಕ್ರೌರ್ಯಕ್ಕೆ ಲೋಪಗೊಂಡಿದ್ದನ್ನು ತೋರಿಸುತ್ತದೆ. ಆಧುನಿಕ ನಾಗರಿಕತೆಯು ಮೂಲದಲ್ಲಿಯೂ ಸಹ ಶ್ರಮವಹಿಸುವ ಗುಲಾಮನಿದ್ದಾನೆ. ಆದರೆ ಆತನಿಗೂ ಅದು ಪುರಾತನ ಪೂರ್ವಜರಿಗೂ ವಿಶಾಲವಾದ ವ್ಯತ್ಯಾಸವಿದೆ. ಆತನಿಗೆ ಉದ್ದಟತನವಿಲ್ಲ ಮತ್ತು ಆತನಿಗೆ ಆಯಾಸವೆಂಬುದು ಗೊತ್ತಿಲ್ಲ. ಆತನ ಕೆಲಸದ ಮಧ್ಯಂತರವಿಲ್ಲ ಮತ್ತು ಆತನು ಒಂದು ಸಣ್ಣ ಎಲ್ಲೆಯಲ್ಲಿ ರಾಷ್ಟ್ರದ ಕಾರ್ಮಿಕ ಮಾನವ ಗುಲಾಮಗಿರಿಗಿಂತಲೂ ಹೆಚ್ಚು ದುಡಿಯುತ್ತಾನೆ. ಆತನು ಬಲಯುತನಾಗಿದ್ದಾನೆ ಮಾತ್ರವಲ್ಲದೆ ಮತ್ತು ಅವರಿಗಿಂತಲೂ ಕನಿಷ್ಠ ವೇತನಕ್ಕಾಗಿ ದುಡಿಯುತ್ತಾನೆ. ಆತನು ಅಂತ್ಯವಿಲ್ಲದಂತೆ ದುಡಿಯುತ್ತಾನೆ ಮತ್ತು ಎಲ್ಲಾ ಕೆಲಸವನ್ನೂ ಮಾಡುತ್ತಾನೆ. ಅತ್ಯುತ್ತಮವಾದುದರಿಂದ ಹಿಡಿದು ಒರಟಾದ ಕೆಲಸದವರೆವಿಗೂ ಆತನು ಸಮವಾಗಿ ಹೊಂದಾಣಿಕೆಯಾಗುತ್ತಾನೆ. ಆತನು ಎಲ್ಲಾ ವಸ್ತುಗಳನ್ನೂ ಅಧಿಕವಾಗಿ ಉತ್ಪಾದಿಸುತ್ತಾನೆಂದರೆ ಮಾನವನು ತನ್ನ ಗುಲಾಮತನದ ಶ್ರಮದಿಂದ ನೆಮ್ಮದಿ ಹೊಂದಿ ತಾನು ಉತ್ಪಾದನೆಗಳ ಸೃಷ್ಟಿಕರ್ತ ಎಂಬ ತನ್ನ ಶೀರ್ಷಿಕೆಯನ್ನು ಮೊದಲ ಬಾರಿಗೆ ಅರಿತುಕೊಳ್ಳುತ್ತಾನೆ.